ಚನ್ನಪಟ್ಟಣ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ತಾಲೂಕು ದಂಡಾಧಿಕಾರಿ ನರಸಿಂಹಮೂರ್ತಿ ಗೈರು ಹಾಜರಿಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸಂದೀಪ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂದೀಪ್ ರವರು ಇದೇ ತಿಂಗಳು 17ರ ಗುರುವಾರ ಶ್ರೀ ಮಹರ್ಷಿ ವಾಲ್ಮೀಕಿರವರ ಜಯಂತ್ಯೋತ್ಸವವನ್ನು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಶ್ರಯದಲ್ಲಿ ಪ್ರತಿ ಬಾರಿಯಂತೆ ಆಚರಣೆ ಮಾಡಲು ಸಂಘ ಸಂಸ್ಥೆಗಳು, ಪ್ರತಿಯೊಂದು ಇಲಾಖೆಯ ಅಧಿಕಾರಿ ವರ್ಗ ಹಾಗೂ ಸಮುದಾಯ ಸಹಕಾರ ನೀಡಬೇಕೆಂದರು. ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸರೋಜಮ್ಮ ಮಾತನಾಡಿ, ಪ್ರತಿ ವರ್ಷದಂತೆ ಅಕ್ಟೋಬರ್ 17ರ ಗುರುವಾರ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುವುದು ಎಂದರು. ಚನ್ನಪಟ್ಟಣ ಉಪಚುನಾವಣೆ ಎದುರಾಗಿರುವುದರಿಂದ ಒಂದು ವೇಳೆ ಚುನಾವಣೆ ಘೋಷಣೆಯಾದರೆ, ಚುನಾವಣೆ ನೀತಿ ಸಮಿತಿ ಎದುರಾದರೆ ಚುನಾವಣೆ ನೀತಿ ಸಮಿತಿಯಂತೆ ತಾಲೂಕು ಕಚೇರಿಯಲ್ಲಿ ಸರಳವಾಗಿ ಆಚರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಶಿಷ್ಟಾಚಾರದಂತೆಯೇ ನಡೆಸಲಾಗುವುದು ಎಂದು ತಿಳಿಸಿದ ಅವರು, ವಿವಿಧ ಪರ ಸಂಘ ಸಂಸ್ಥೆಗಳು, ಅಧಿಕಾರಿ ವರ್ಗ ಹಾಗೂ ಸಮುದಾಯದ ಮುಖಂಡರನ್ನು ಆಗಮಿಸುವಂತೆ ಆಹ್ವಾನ ನೀಡಲಾಗುವುದೆಂದರು. ಪೂರ್ವಭಾವಿ ಸಭೆಯಲ್ಲಿ ಹಾಜರಿದ್ದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ದಲಿತ ಮುಖಂಡ ಮತ್ತಿಕೆರೆ ಹನುಮಂತಯ್ಯ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಬೇಕಾದ ದಂಡಾಧಿಕಾರಿ ಗೈರು ಆಗಿರುವುದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ರಾಜಶೇಖರ್, ದಲಿತ ಹಿರಿಯ ಮುಖಂಡ ಒಂದರಗುಪ್ಪೆ ಆನಂದ್, ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವರ್ಗದವರಾದ ವೇದಮೂರ್ತಿ, ಹರೀಶ್, ರಮೇಶ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ತಾವು ಹೇಳಿದ ಮಾತು ನಾವು 100% ಅಕ್ಸೆಪ್ಟ್ ಮಾಡ್ತೀವಿ. ಕನಿಷ್ಠ ಇಲ್ಲ 15 ದಿನ ಒಂದು ತಿಂಗಳು ಮುಂದೆ ಇಂಪ್ಲಿಮೆಂಟ್ ಆಗಿರ್ತದೆ. ಯಾವ ಟ್ರೈನಿಂಗ್ ನಿಮಗೆ ಅಂತ ಈಗ ನಮ್ಮೆಲ್ಲ ಅನುಮತಿಯಿಂದ ಫಸ್ಟ್ ನಾವು ನಮ್ಮೆಲ್ಲರೂ ಸ್ವಾಗತ ಮಾಡ್ತಾ ಇದ್ದೀವಿ. ಎಲ್ಲ ಇಲಾಖಾ ಸಿಬ್ಬಂದಿಗಳು ಮತ್ತು ನಾನ್ ಅಫಿಷಿಯಲ್ ಮೆಂಬರ್ಸ್ ಮತ್ತು ಮೀಡಿಯಾ ಇದ್ದಾರೆ, ಅವರೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನಾವು ಸಭೆ ಸೇರಿರುವಂಥ ವಿಷಯ ಏನಂತಂದರೆ 17/10/2024 ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯಿಂದ ಆಚರಿಸುತ್ತಿದ್ದೇವೆ. ಇವತ್ತು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಸಭೆಯಿಂದ ಕರೆದಿದ್ವಿ. ಆದ್ದರಿಂದ ಇದು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಪ್ರಾಸ್ತಾವಿಕವಾಗಿ ಏನು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ ಮಾಹಿತಿ ಬರೀ ಚುನಾವಣೆ ಆದರೆ ಹಾಗೆ ಅದನ್ನು ಹೇಳ್ಬೋದು. ಅಂದರೆ ಆಗ್ತು ಅಂತ ಹೇಳಿ ಏನೋ ಪ್ಲಾನ್ ಮಾಡಿರ್ತೀವಿ, ಅಕಸ್ಮಾತ್ ಪ್ರೋಟೋಕಾಲ್ ಬಿಡುತ್ತೆ ಎಲೆಕ್ಷನ್. ಆ ಟೈಮಲ್ಲಿ ನೀವು ಏನು ಮಾಡಬೇಕು, ಆಯ್ಕೆ ವಿಧಿಗಳೇನು ಅದನ್ನು ತಿಳಿಸ್ಬಿಟ್ರೆ ಆಗ ಅದನ್ನು ಮುಂಜಾಗ್ರತವಾಗಿ ತಿಳಿಸ್ಕೊಳ್ಳೋದು ಮೊದಲೇ ಅದನ್ನು ಹೇಳಿದ್ವಿ ನಾವು ಅಂತ